Hi students. So today we are going to start with a new unit called as a modern communication. First let us understand why the purpose we are learning here. The purpose of this unit is how the computers or how the devices, electronical devices are going to communicate with each other. ಯಾವ ರೀತಿಯಾಗಿ ನನ್ನ ಕಂಪ್ಯೂಟರ್ ಮುಖಾಂತರ ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅಂದರೆ ಒಂದು ಕಂಪ್ಯೂಟರ್ದಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾನು ಏನನ್ನು ಕಳಿಸ್ತೀನಿ. ದಟ್ ಈಸ್ ಅ ಡೇಟಾ. ವಿ ಆರ್ ಸೆಂಡಿಂಗ್ ಅ ಡೇಟಾ ಟು ಒನ್ ಕಂಪ್ಯೂಟರ್ ಟು ಅನದರ್ ಕಂಪ್ಯೂಟರ್. ಸಿಂಪಲ್ ಅದ. ಒಂದು ಕಂಪ್ಯೂಟರ್ದಿಂದ ಅನದರ್ ಕಂಪ್ಯೂಟರ್ಗೆ ಡೇಟಾ ಹೆಂಗೆ ಹೋಗ್ತದೆ? ಥ್ರೂ ದ ಇಂಟರ್ನೆಟ್ ಹೋಗ್ತದೆ. ಆ ಇಂಟರ್ನೆಟ್ ಹೆಂಗೆ ವರ್ಕ್ ಆಗ್ತದೆ? ನೀವೆಲ್ಲರೂ ನೆಟ್ವರ್ಕ್ ಅಂತ ಹೇಳ್ತೀರಿ. ಆ ನೆಟ್ವರ್ಕ್ ಅಂದರೆ ಏನು ಆ್ಯಕ್ಚುಲಿ? ಅದು ಹೆಂಗೆ ಇರ್ತದೆ? ಆ ಒಂದಷ್ಟು ಪಾಯಿಂಟ್ಸನ್ನು ಈ ಯೂನಿಟ್ ಒಳಗಡೆ ಕವರ್ ಮಾಡ್ಕೋತೀವಿ. ದ್ಯಾಟ್ ದ ಪರ್ಪಸ್ ಈಸ್ ಹೌ ದ ಕಂಪ್ಯೂಟರ್ ಈಸ್ ಗೋಯಿಂಗ್ ಟು ಕಮ್ಯುನಿಕೇಟ್. The purpose is how the computer is going to communicate. What are included there? ಯಾವ ರೀತಿಯಾಗಿ ನನ್ನ ಕಂಪ್ಯೂಟರ್ ಕಮ್ಯುನಿಕೇಟ್ ಮಾಡುತ್ತೆ, ಏನೇನು ಉದ್ದೇಶಗಳದಾವ, ಏನೇನು ಪಾಯಿಂಟ್ಸ್ ಅದಾವ, ಎಲ್ಲವನ್ನು ಕೂಡ ನಾವಿಲ್ಲಿ ಸ್ವಲ್ಪ ಡಿಸ್ಕಷನನ್ನು ಮಾಡೋಣಂತ. ಇಂಟ್ರೊಡಕ್ಷನ್ ಟು ನೆಟ್ವರ್ಕಿಂಗ್ ಅಂತ ಹೇಳ್ತೀವಿ ನಾವಿಲ್ಲಿ. ಫಸ್ಟ್ ಪಾಯಿಂಟ್, ಇಂಟ್ರೊಡಕ್ಷನ್ ಟು ನೆಟ್ವರ್ಕಿಂಗ್ ಅಂದ್ರೆ ಆ ನೆಟ್ವರ್ಕಿಂಗ್ ಕಾನ್ಸೆಪ್ಟ್ ಯಾಕೆ ಬಂತು, ಏನದರ ಉದ್ದೇಶ, ಎದಕ್ಕೋಸ್ಕರ ನಾವು ಅದನ್ನು ಯೂಸ್ ಮಾಡ್ತೀವಿ. ಸ್ವಲ್ಪ ಲಕ್ಷ ರೀ. ಒಂದು ಎಕ್ಸಾಂಪಲನ್ನು ತಗೊಳ್ಳಿ. ಟೇಕ್ ಅನ್ ಎಕ್ಸಾಂಪಲ್. ಇಫ್ ಯು ಆರ್ ವರ್ಕಿಂಗ್ ಇನ್ ಅ ಕಂಪನಿ ಕಾಲ್ಡ್ ಆ್ಯಸ್ XYZ. ನೀವು XYZ ಅನ್ನೋ ಒಂದು ಕಂಪ್ನಿ ಒಳಗಡೆ ವರ್ಕ್ ಮಾಡ್ತಾಯಿದ್ದೀರಿ. ಆ ಕಂಪ್ನಿ ಮೇನ್ ಬ್ರಾಂಚ್, ನೀವು ಅಕೌಂಟ್ ಸೆಕ್ಷನ್ ಒಳಗಡೆ ವರ್ಕ್ ಮಾಡ್ತಾಯಿರ್ತೀವಿ. ಅಕೌಂಟ್ ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಮಾಡ್ತಾಯಿದ್ದೀರಿ. ದಟ್ ಕಂಪ್ನಿ ಈಸ್ ಹ್ಯಾವಿಂಗ್ ಅ IT ಡಿಪಾರ್ಟ್ಮೆಂಟ್, ದಟ್ ಕಂಪ್ನಿ ಹ್ಯಾವಿಂಗ್ ಅ ಸೇಲ್ಸ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಅಕೌಂಟ್ ಡಿಪಾರ್ಟ್ಮೆಂಟ್. 3 ಡಿಪಾರ್ಟ್ಮೆಂಟ್ಗಳನ್ನು ಹೊಂದದ. ನೀವು ವರ್ಕ್ ಮಾಡಕತ್ತಂತ ಅಕೌಂಟ್ ಸೆಕ್ಷನ್, ಅಜುಮ್ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡೋಣಂತ. ನೀವು ವರ್ಕ್ ಮಾಡ್ತಕ್ಕಂಥ ಅಕೌಂಟ್ ಸೆಕ್ಷನ್ ಯಾವುದೋ ಒಂದು ಬೇರೆ ಊರಲ್ಲದ. ಅಂದ್ರೆ ಅಜುಮ್ ದ್ಯಾಟ್ XYZ ಕಂಪ್ನಿದು ಅಕೌಂಟ್ ಸೆಕ್ಷನ್ ಬಿಜಾಪುರಲ್ಲದ. IT ಸೆಕ್ಷನ್ ಎಲ್ಲೋ ಒಂದು ಕಡೆ ಬೆಂಗಳೂರಲ್ಲದ. ಇನ್ನೊಂದು ಯಾವುದು ದಟ್ ಸೇಲ್ಸ್ ಸೆಕ್ಷನ್ ಏನದಲ್ಲ, ದ್ಯಾಟ್ ವಿಲ್ ಬಿ ಇನ್ ದ ಬೆಳಗಾಂ. 3 ಡಿಪಾರ್ಟ್ಮೆಂಟನ್ನು ಹೊಂದಿದಂಥ XYZ ಕಂಪ್ನಿ ಒಳಗಡೆ ಅಕೌಂಟ್ ಆ್ಯಂಡ್ IT ಆ್ಯಂಡ್ ಸೇಲ್ಸ್ ಮೂರು ಬೇರೆ ಬೇರೆ ಲೊಕೇಶನ್ಗಳೊಳಗೆ ಅದಾವೆ. ಸೇಲ್ಸ್ ಒಳಗೆ ಏನೇನು ನಡೆದದ ಅಂದರೆ ಎಷ್ಟು ಟ್ರಾನ್ಸ್ಫರ್ ಆಯಿತು, ಎಷ್ಟು ಎಕ್ಸ್ಪೆಂಡಿಚರ್ಸ್ ಆಯಿತು, ಆ ಡೀಟೇಲ್ಸ್ ನಿಮಗೆ ಬೇಕು. IT ಸೆಕ್ಟರ್ ಒಳಗೆ ಏನೇನು ನಡೆದದ, ಎಕ್ಸ್ಪೆಂಡಿಚರ್ಸ್ ಆಯಿತು, ಅದು ನಿಮಗೆ ಬೇಕು. ಎರಡೂ ನೀವು ಕಲೆಕ್ಟ್ ಮಾಡ್ಕೋಬೇಕಾಗ್ತದೆ. ನೀವು ಎವ್ರಿ ಟೈಮ್ ಎವ್ರಿ ಡೇ ಎಲ್ಲವನ್ನು ಡೀಟೇಲ್ಸನ್ನು ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಒಂದು ಊರಿನಿಂದ ಇನ್ನೊಂದು ಊರಿಗೆ ಟ್ರಾವೆಲ್ ಮಾಡ್ಲಿಕ್ಕಂತೂ ಸಾಧ್ಯ ಇಲ್ಲ. ಸೊ ಒಂದು ಕಂಪ್ನಿ ಒಳಗೆ ಸಾಕಷ್ಟು ಡಿಪಾರ್ಟ್ಮೆಂಟ್ಸ್ ಇರ್ತಾವೆ. ಆ ಡಿಪಾರ್ಟ್ಮೆಂಟ್ಸ್ ಈಗ ನಿಮಗೆ ಓನ್ಲಿ ಸಿಟೀಸ್ ಹೇಳಿದೆ, ಹಂಗೆ ಕಂಟ್ರೀಸ್ ಒಳಗೆ ಇರ್ತಾವೆ. ಇಂಡಿಯಾದೊಳಗೆ ಒಂದು ಕಂಪ್ನಿ ಇತ್ತಂದ್ರೆ ಅದರ ಬ್ರಾಂಚ್ ಅಮೇರಿಕಾ, ಇನ್ನೆಲ್ಲೋ ಬೇರೆ ಬೇರೆ ದೇಶಗಳಲ್ಲಿ ಇರ್ತಾವೆ. ಸೊ ಅದನ್ನು ಕಮ್ಯುನಿಕೇಟ್ ಮಾಡಿಸ್ಲಿಕ್ಕೆ ನನಗೆ ಮುಖ್ಯವಾಗಿ ಕಂಪ್ಯೂಟ್ರನ್ನ ಕಮ್ಯುನಿಕೇಟ್ ಮಾಡಿಸ್ಬೇಕು. ಐ ನೀಡ್ ಟು ಕನೆಕ್ಟ್ ದ ಕಂಪ್ಯೂಟರ್. ಮೂರು ಬ್ರಾಂಚಸ್ ನಡ್ಬರ್ಕ್ ನಾನು ಏನು ಮಾಡಬೇಕು, ಕಂಪ್ಯೂಟ್ರನ್ನು ಕಮ್ಯುನಿಕೇಟ್ ಮಾಡಿಸ್ಬೇಕು. ದಿಸ್ ಇಸ್ ವೈ ವಿ ಆರ್ ರಿಕ್ವೈರ್ಡ್ ದ ನೆಟ್ವರ್ಕಿಂಗ್. ಇದು ನಮಗೆ ಬೇಕಾದಂಥ ನೆಟ್ವರ್ಕ್. ಎದಕ್ಕೆ ಬೇಕು ಅಂತಂದ್ರೆ ಟು ಎಕ್ಸ್ಚೇಂಜ್ ದ ಇನ್ಫಾರ್ಮೇಷನ್. ಈಗ ನಿಮಗೆ ಸೇಲ್ಸ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ವಿಲ್ ಗೋ ಟು ದ ಬ್ಯಾಂಗ್ಳೂರ್. ದಟ್ ಈಸ್ ಅ ಬೆಂಗಳೂರು. ಅಲ್ಲಿ ಇರ್ತಕ್ಕಂಥ ಒಂದು ಕಂಪ್ಯೂಟ್ರಿಗೆ ಕಮ್ಯುನಿಕೇಟ್ ಮಾಡ್ತೀರಿ, ಮೇಲನ್ನು ಕಳಿಸ್ತೀರಿ. ಇಫ್ ಯು ರಿಕ್ವೈರ್ಡ್ ದ ಸೇಲ್ಸ್ ಡೀಟೇಲ್ಸ್ ಯು ವಿಲ್ ಗೋ ಟು ದ ಬೆಳಗಾಂ ಒಂದು ಕಂಪ್ಯೂಟ್ರಿಗೆ ನೀವು ಕನೆಕ್ಟ್ ಮಾಡ್ಕೋತೀರಿ ಬಿಜಾಪುರಿಂದ. ದಿಸ್ ಇಸ್ ವಾಟ್ ಅ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್. ಒಂದು ಕಂಪ್ಯೂಟರ್ದಿಂದ ಇನ್ನೊಂದು ಕಂಪ್ಯೂಟ್ರಿಗೆ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಈಗ ನೀವೆಲ್ಲರೂ ನನಗೊಂದು ಅಸೈನ್ಮೆಂಟನ್ನು ಸಬ್ಮಿಟ್ ಮಾಡಿದ್ರಿ ಮೇಲ್ ಒಳಗಡೆ. ನನ್ನ ಲೊಕೇಶನ್ ಜಲ್ನಗರ್, ನಿಮ್ದೆಲ್ಲ ಯಾವುದಾದ್ರು ಬೇರೆ 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 ಏರಿಯಾಸ್ ಇದಾವೆ. ಅಜುಮ್ ದಟ್ ಯಾರೋ ಒಬ್ರು ಬಂಜಾರಾ ಕ್ರಾಸ್ ಹತ್ರ ಇರ್ತೀರಿ, ಯಾರೋ ಒಬ್ರು ಗಣೇಶ್ ನಗರ್ ಒಳಗಡೆ ಇರ್ತೀರಿ. ಎಲ್ಲರೂ ನನಗೆ ಮೇಲ್ ಕಳಿಸಿದ್ರಿ ಅಸೈನ್ಮೆಂಟನ್ನು. ಹೌ ಯು ಸೆಂಡ್ ದ್ಯಾಟ್ ಮೇಲ್? ಥ್ರೂ ದ ಇಂಟರ್ನೆಟ್. ನಿಮ್ಮ ಡಿವೈಸ್, ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಿಂದ ನನ್ನ ಡಿವೈಸಿಗೆ ಕಳಿಸಿದ್ರಿ. ದ್ಯಾಟ್ ಈಸ್ ಯುವರ್ ಆ್ಯಕ್ಸಸ್ಸಿಂಗ್. ನೀವು ನನ್ನ ಡಿವೈಸನ್ನು ಆ್ಯಕ್ಸಸ್ ಮಾಡಕತ್ತೀರಿ ಅಥವಾ ನನ್ನ ಡಿವೈಸಿಗೆ ಡೇಟಾನ ಕಳಿಸ್ಲಿಕ್ಕತ್ತೀರಿ. ಹೆಂಗೆ? ರಿಮೋಟ್ಲಿ ಅಂತ ಹೇಳ್ತೀವಿ ನಾವು. ರಿಮೋಟ್ಲಿ ಅಂತಂದ್ರೆ
ನನ್ನ ಡಿವೈಸ್ ಬೇರೆ ಲೊಕೇಶನ್ ಒಳಗದ, ನಿಮ್ಮ ಡಿವೈಸ್ ಬೇರೆ ಲೊಕೇಶನ್ ಒಳಗದ, ಬಟ್ ನನ್ನ ಡಿವೈಸ್ ಜೊತೆ ನೀವೇನು ಮಾಡ್ಲಿಕ್ಕತ್ತೀರಿ, ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತೀರಿ, ಇನ್ಫಾರ್ಮೇಷನನ್ನು ಎಕ್ಸ್ಚೇಂಜ್ ಮಾಡ್ಕೊಳಿಕತ್ತೀರಿ. ನಾ ಮೇಲ್ ನೋಡಿದ ತಕ್ಷಣ ನಿಮಗೆ ವಾಟ್ಸಪ್ ಒಳಗಡೆ ಮತ್ತೆ ಮೆಸೇಜ್ ಮಾಡ್ತೀನಿ ಓಕೆ ಅಂತ. ಆ ಮೆಸೇಜ್ ಎಲ್ಲಿಂದ ಬಂತು? ನನ್ನ ಡಿವೈಸ್ ಅಂತ ನಿಮ್ಮ ಡಿವೈಸಿಗೆ ಬಂತು. ದಿಸ್ ಈಸ್ ಆಲ್ಸೋ ಕಾಲ್ಡ್ ಎಸ್ ಅ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್. ನಿಮ್ಮ ಹತ್ರ ಇರ್ತಕ್ಕಂಥ ಇನ್ಫಾರ್ಮೇಷನನ್ನು ನನಗೆ ಕೊಡಾಕತ್ತೀರಿ, ನನ್ನ ಹತ್ರ ಇನ್ಫಾರ್ಮೇಷನ್ ಅದ, ಅದನ್ನು ನಿಮಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕತ್ತೀನಿ. ಇದಿಷ್ಟನ್ನು ಇಲ್ಲಿ ಏನು ಕೊಟ್ಟಾನವ, ಇಂಟ್ರೊಡಕ್ಷನ್ ಟು ನೆಟ್ವರ್ಕಿಂಗ್ ಒಳಗೆ ಕೊಟ್ಟಾನ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಜಂಪ್ ಟು ದ ನೆಕ್ಸ್ಟ್ ಟಾಪಿಕ್. ಸ್ವಲ್ಪ ಅದನ್ನು ನೀವು ಓದ್ಕೊಳ್ಳಿ, ನೀವು ವಿಲ್ ಗೆಟ್ ದ ಥಿಂಗ್ಸ್. ಸೊ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್, ದಟ್ ಈಸ್ ನೆಟ್ವರ್ಕ್ಸ್. ಆ್ಯಕ್ಚುಲಿ ನೆಟ್ವರ್ಕ್ಸ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲೊಂದು ಡೆಫಿನಿಷನನ್ನು ಕೊಟ್ಟಾನ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿರಿ. ಡೇಟಾ ಕಮ್ಯುನಿಕೇಷನ್ ಅಂತಂದ್ರೆ ಡೇಟಾ ಟ್ರಾನ್ಸ್ಫರ್ ಅಂತಲೂ ಆಗುತ್ತೆ. ನನಗೆ ಮೇಲ್ ಕಳಿಸಿದ್ರಿ ನೀವು, ಏನು ನಿಮ್ಮ ಹತ್ರ ಇರ್ತಕ್ಕಂಥ ಡೇಟಾನ, ಅಂದರೆ ನೀವೇನು ಮಾಡತ್ತೀರಿ, ಡೇಟಾನ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತೀರಿ, ಡೇಟಾದ ಮುಖಾಂತರ ಕಮ್ಯುನಿಕೇಟ್ ಮಾಡ್ಲಿಕ್ಕತ್ತೀರಿ. ಸೊ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್, ನೆಟ್ವರ್ಕ್ ಈಸ್ ದ ಆ್ಯಕ್ಟಿವ್ ಪ್ರೊಸೆಸ್ ಆಫ್ ಟ್ರಾನ್ಸ್ಫರಿಂಗ್ ಡೇಟಾ ಫ್ರಾಮ್ ಒನ್ ಪಾಯಿಂಟ್ ಟು ಅನದರ್. ಜಲ್ನಗರಲ್ಲಿ ಕೂತ್ಕೊಂಡು ನಾನು ಒಂದು ಡಿವೈಸ್, ಅಜುಂದಾಟ್ ಬಂಜಾರ ಕ್ರಾಸಲ್ಲಿ ನೀವು ಒಂದು ಡಿವೈಸ್, ಅದೊಂದು ಪಾಯಿಂಟ್ ನಂದೊಂದು ಪಾಯಿಂಟ್, ಜಲ್ನಗರ್ ಒಂದು ಪಾಯಿಂಟ್, ಬಂಜಾರ ಕ್ರಾಸ್ ಒಂದು ಪಾಯಿಂಟ್. ಅಲ್ಲಿದಿಂತ್ರ ನೀವು ನನಗೆ ಮೇಲ್ ಮಾಡ್ಲಿಕ್ಕತ್ತೀರಿ, ಏನು ಅಸೈನ್ಮೆಂಟನ್ನು, ಆಮ್ ಐ ರೈಟ್? ಅಸೈನ್ಮೆಂಟನ್ನು ಮೇಲ್ ಮಾಡಕತ್ತೀರಿ. ಯು ಆರ್ ಟ್ರಾನ್ಸ್ಫರಿಂಗ್ ಡೇಟಾ ಟು ಅನದರ್ ಪಾಯಿಂಟ್. ಸೊ ಅಷ್ಟು ಅರ್ಥ ಮಾಡ್ಕೊರಿ. ದಟ್ ಈಸ್ ಒಂದು ಕಂಪ್ಯೂಟರ್, ಒಂದು ನೋಡ್ ಅಂತಂದ್ರೆ ಡಿವೈಸ್ ಅಥವಾ ಕಂಪ್ಯೂಟರ್ ಅಥವಾ ಸಿಸ್ಟಮ್ ಅಂತ ಆಗ್ತದೆ. ಒನ್ ನೋಡ್ ಟು ಅನದರ್ ನೋಡ್. ನಿಮ್ಮ ಡಿವೈಸ್ ಅಂತ ನನಗೆ ಕಳಿಸ್ಲಿಕ್ಕತ್ತೀರಿ. ಈ ಒಂದು ಸಿಸ್ಟಮಿಗೆ ನಾನು ಏನಂತ ಕರಿತೀನಿ, ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಂತ ಕರಿತೀನಿ. ಏನು ಕಮ್ಯುನಿಕೇಟ್ ಆಗ್ಲಿಕ್ಕತ್ತದ ನಮ್ಮಿಬ್ಬರ ನಡುಬರ್ಕ? ಒಂದು ಡೇಟಾ ಕಮ್ಯುನಿಕೇಟ್ ಆಗ್ಲಿಕ್ಕತ್ತದ. ಐ ಹೋಪ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್. ಸೊ ಇವು ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಅಂತ ಕರಿತಾನೆ. ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ಸನ್ನು ಬೇಸಿಕ್ ಕಮ್ಯುನಿಕೇಷನ್ ಸಿಸ್ಟಮ್ಸ್ ಅಂತ ಕರಿತಾನೆ. ಯಾಕೆ ಹಂಗೆ ಕರಿತಾನೆ ಅಂತಂದ್ರೆ, ಒಂದು ಕಂಪ್ಯೂಟರ್ದಿಂದ ಇನ್ನೊಂದು ಕಂಪ್ಯೂಟರ್ಗೆ ನಾವು ಡೇಟಾನ ಕಳಿಸ್ಲಿಕ್ಕತ್ತೀವಿ, ವಿಚ್ ಇಸ್ ನಾಟ್ ಸಿಚುವೇಟೆಡ್ ಟು ನಿಯರ್ ಅರೌಂಡ್ ದ್ಯಾಟ್ ವಿಲ್ ಸೆಂಡ್ ದ್ಯಾಟ್. ಬೇರೆ ಊರಲ್ಲೂ ಸ್ಟೂಡೆಂಟ್ಸ್ ಅದಾರ, ಬೇರೆ ಊರ್ದಿಂದ್ರೂ ಬರ್ಲಿಕ್ಕತ್ತದ. ದಟ್ ಹೊರ್ತಿ ಒಳಗೆ ಯಾರೋ ಅದಾರ ಅಥವಾ ನಿಯರ್ ಚಡ್ಚಣ ಯಾರೋ ಇದಾರೆ, ಅವರು ಕೂಡ ನನಗೆ ಅಸೈನ್ಮೆಂಟ್ಸನ್ನು ಕಳಿಸ್ಲಿಕ್ಕತ್ತಾರ. ಅಂದ್ರೆ 50-40 ಕಿಲೋಮೀಟರ್ಸ್ ಅವೇ ಇದ್ರೂ ಕೂಡ ನನಗೆ ಬರ್ಲಿಕ್ಕತ್ತದ. ಸೊ ಅದಕ್ಕೆ ಏನಂತ ಕರಿತಾನವ, ಬೇಸಿಕ್ ಎಕ್ಸ್ಚೇಂಜ್ ಮಾಡಲ್ಸ್ ಅಂತ ಕರಿತಾನೆ ಇವಕ್ಕೆ. ಸೊ ರಿಮೋಟ್ಲಿ ಆ್ಯಕ್ಸಸ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಮೆಸೇಜನ್ನು ಸೆಂಡ್ ಮಾಡಬೇಕು ಅಂತಂದ್ರೆ ಒಂದಷ್ಟು ಕಾಂಪೊನೆಂಟ್ಸ್, ಪಾರ್ಟ್ಸ್ ಅಂತ ಹೇಳ್ತಾನೆ. ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ದು ಪಾರ್ಟ್ಸನ್ನು ಅರ್ಥ ಮಾಡ್ಕೊರಿ ಅಂತ ಹೇಳ್ತಾನೆ. ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ ಅರ್ಥ ಆಗ್ಯದ ಅನ್ಕೋತೀನಿ. ಸೊ ಡೇಟಾ ಕಮ್ಯುನಿಕೇಷನ್ ಪಾರ್ಟ್ಸ್, ಕಾಂಪೊನೆಂಟ್ಸನ್ನು ಅರ್ಥ ಮಾಡ್ಕೊರಿ ಅಂತ ಹೇಳ್ತಾನೆ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕಾಂಪೊನೆಂಟ್ಸ್. ದೇರ್ ಆರ್ 5 ಕಾಂಪೊನೆಂಟ್ಸ್ ವಿಚ್ ಆರ್ ಇಂಪಾರ್ಟೆಂಟ್ ಫಾರ್ ದ ಎಕ್ಸಾಮಿನೇಷನ್ ಪರ್ಪಸ್. ಈ 5 ಪಾಯಿಂಟ್ಸನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ. ಸೊ ನಾವು ಲೆಟ್ ಅಸ್ ಕಮ್ ಟು ದ ಪಾಯಿಂಟ್, ದಟ್ ಈಸ್ ಡೇಟಾ ಸೆಂಡಿಂಗ್ ಆರ್ ಒರಿಜಿನೇಟಿಂಗ್ ಕಂಪ್ಯೂಟರ್ಸ್. ಈಗ ಒಂದು ಡೈಗ್ರಾಮನ್ನು ಹಾಕೋತ ಬರ್ರಿ, ಮನಸ್ಸೊಳಗಡೆನೇ ಡೈಗ್ರಾಮ್ ಹಾಕ್ಬೇಕು ನಾವು. ಒಂದು ಕಂಪ್ಯೂಟರ್ ಅದ, ಅದು ನಿಮ್ಮದು. ನೀವು ನನಗೆ ಏನು ಸೆಂಡ್ ಮಾಡಾಕತ್ತೀರಿ ಅಂತ ಇಟ್ಕೋರಿ. ಈಗ ಮನಸ್ಸೊಳಗಡೆ ಇಟ್ಕೋರಿ, ನೀವು ನನಗೆ ಮೇಲನ್ನು ಸೆಂಡ್ ಮಾಡ್ಲಿಕ್ಕತ್ತೀರಿ ಅಂತ ಇಟ್ಕೋರಿ. ಮೇಲನ್ನು ಸೆಂಡ್ ಮಾಡ್ಲಿಕ್ಕತ್ತೀರಿ ಅಂತಂದ್ರೆ ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಅದ ರೀ. ಮತ್ತೆ ನೆನ್ಪು ಮಾಡ್ಕೋರಿ, ಮತ್ತೆ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಕಂಪ್ಯೂಟರ್ ಅಥವಾ ಒಂದು ಮೊಬೈಲ್ ಅದ, ಅದರ ಮುಖಾಂತರ ನನಗೇನು ಮಾಡ್ಲಿಕ್ಕತ್ತೀರಿ, ನೀವು ಅಸೈನ್ಮೆಂಟನ್ನು ಕಳಿಸ್ಲಿಕ್ಕತ್ತೀರಿ. ಪಾಯಿಂಟ್ ಟು ಬಿ ರಿಮೆಂಬರ್. ಫಸ್ಟ್ ಪಾಯಿಂಟ್ ಏನು ಹೇಳಿಕತ್ತ ನೋಡ್ರಿ, ಎ ಡೇಟಾ ಸೆಂಡಿಂಗ್ ಆರ್ ಒರಿಜಿನೇಟಿಂಗ್ ಕಂಪ್ಯೂಟರ್. ಇಟ್ ಈಸ್ ದ ಕಂಪ್ಯೂಟರ್ ಫ್ರಮ್ ವಿಚ್ ದ ಡೇಟಾ ಟು ಬಿ ಸೆಂಟ್ is generated. The data may consist of a file on storage disk or may have been entered through an input device such as a keyboard. ಫಸ್ಟ್ ಪಾಯಿಂಟ್ ರಿಮೆಂಬರ್ ಮಾಡ್ಕೊರಿ ಅಂತ ಹೇಳಿದೆ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಆಗಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಲ್ಯಾಪ್ಟಾಪ್ ಆಗಲಿ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಒಂದು ಕಂಪ್ಯೂಟರ್ ಆಗಲಿ, ದ್ಯಾಟ್ ವಿಲ್ ಬಿ ಅ ಡೇಟಾ ಸೆಂಡಿಂಗ್ ನೋಡ್ ಆರ್ ಡೇಟಾ ಸೆಂಡಿಂಗ್ ಕಂಪ್ಯೂಟರ್. ಬಿಕಾಸ್ ಆ ಫೈಲ್ ಏನು ಕಳಿಸ್ಲಿಕ್ಕತ್ತೀರಿ ನೀವು, ಅದು ನಿಮ್ಮ ಸ್ಟೋರೇಜ್ ಡಿವೈಸ್ ಒಳಗಡೆ ಇರ್ತದೆ, ಅಥವಾ ನೀವು ಇನ್ಪುಟ್ ಡಿವೈಸ್ ಮುಖಾಂತರ ಕಳಿಸ್ಲಿಕ್ಕತ್ತೀರಿ. ಸೊ ನೀವು ಕಳಿಸ್ಲಿಕ್ಕತ್ತೀರಲ್ಲ, ಎದರಿಂತ ಕಳಿಸ್ಲಿಕ್ಕತ್ತೀರಿ, ಆ ಡಿವೈಸಿಗೆ ನಾನು ಏನಂತ ಕರಿತೀನಿ, ಸೆಂಡಿಂಗ್ ಅಂತ ಕರಿತೀನಿ. ಇದು ನಂದು ಫಸ್ಟ್ ತಲೆಯಾಗಿ ಇಟ್ಕೊರಿ. ನಿಮ್ಮ ಹತ್ರ ಮೊಬೈಲ್ ಅದ, ನಿಮ್ಮದೊಂದು ಪಾಯಿಂಟ್. ಕ್ಲಿಯರ್?
Next, a data communication device at the sending end. ಲಕ್ಷಿರ್ಲಿ ಈ ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ದ ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ನೀಡ್ಸ್ ಎ ಕಮ್ಯುನಿಕೇಷನ್ ಡಿವೈಸ್ ದಟ್ ಕನ್ವರ್ಟ್ಸ್ ಡೇಟಾ ಇನ್ ಡಿಜಿಟಲ್ ಫಾರ್ಮ್ into transmittable for like electrical, optical, radio signals. ಸಿಂಪಲ್ ಅದ ರೀ. ನಿಮ್ಮ ಡಿವೈಸ್ ಅದ, ಅದಕ್ಕೆ ನಾ ಏನಂತ ಕರಿತೀನಿ, ಸೆಂಡಿಂಗ್ ಡಿವೈಸ್ ಅಂತ ಕರಿತೀನಿ. ಡೇಟಾ ಕಮ್ಯುನಿಕೇಷನ್ ಡಿವೈಸ್ ಸೆಂಡಿಂಗ್ ಆ್ಯಟ್ ದ ನೋಡ್. ಲಕ್ಷಿರ್ಲಿ ಇಫ್ ಯು ಆರ್ ಸೆಂಡಿಂಗ್ ಫ್ರಮ್ ದ ಕಂಪ್ಯೂಟರ್ ಅಂತ ಇಟ್ಕೊಡ್ರಿ. ನಿಮ್ಮ ಹತ್ರ ಒಂದು ಮೋಡೆಮ್ ಅಂತ ಇರ್ತದೆ. ನಿಮ್ದು ಹತ್ರ ಒಂದು ಮೋಡೆಮ್ ಅಂತ ಇರ್ತದೆ. ಆ ಮೋಡೆಮ್ ಕೆಲಸ ಏನು ಮಾಡ್ತದೆ ಅಂತಂದ್ರೆ, ನೀವೇನು ಸೆಂಡ್ ಮಾಡಕತ್ತೀರಿ ಆ ಡೇಟಾನ ಟ್ರಾನ್ಸ್ಮಿಟ್ ಮಾಡ್ತದೆ ಇಂಟು ಡಿಜಿಟಲ್. ನೀವು ಕಳ್ಸಕತ್ತಿದ್ದು ಫೈಲ್ PDF ಇರ್ತದೆ. ಸೊ ನಾನು ಆಲ್ರೆಡಿ ಹೇಳ್ಬಿಟ್ಟಿನಿ ನಿಮಗೆ ಕಂಪ್ಯೂಟರ್ ಕಳಿಸ್ಬೇಕಾತಂದ್ರೆ ಎಲೆಕ್ಟ್ರಿಕಲ್ ಫಾರ್ಮ್ ಒಳಗಿರಬೇಕು ಅಂತ ಹೇಳಿದೆ. ಸೊ ಅದನ್ನು ಕನ್ವರ್ಟ್ ಮಾಡಬೇಕಲ್ಲ ಈಗ ನನಗೆ, ಅದನ್ನು ಕನ್ವರ್ಟ್ ಮಾಡಬೇಕಲ್ಲ. ಲಾಸ್ಟ್ಲಿ ಐ ವಿಲ್ ಪುಟ್ ದ ಡಯಾಗ್ರಾಮ್ ಆ್ಯಂಡ್ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್, ಡೋಂಟ್ ವರಿ. ಸೆಂಡಿಂಗ್ ನೋಡಿದಂತ್ರ ಡೇಟಾನ ಸೆಂಡ್ ಮಾಡಿದ್ರಿ, ಅದು ಮೋಡೆಮಿಗೆ ಹೋಗುತ್ತೆ. ಆ ಮೋಡೆಮ್ ಏನು ಮಾಡ್ತದೆ ಅಂತಂದ್ರೆ, ದ್ಯಾಟ್ ಈಸ್ ಡೇಟಾ ಕಮ್ಯುನಿಕೇಷನ್ ಡಿವೈಸ್. ಮೋಡೆಮ್ ಆಗಲಿ, ರೂಟರ್ ಆಗಲಿ, ದೀಸ್ ಆಲ್ ಆರ್ ದ ಡೇಟಾ ಕಮ್ಯುನಿಕೇಷನ್ ಡಿವೈಸ್. ಸೊ ಏನು ಮಾಡ್ತಾರಂತಂದ್ರೆ, ಅದು ಎಲೆಕ್ಟ್ರಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತದೆ, ಅಥವಾ ಡಿಜಿಟಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತದೆ. ನಿಮ್ಮ PDF ಅನ್ನು ಡಿಜಿಟಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತದೆ, ಇಂದ ಎಲೆಕ್ಟ್ರಿಕಲ್ ಫಾರ್ಮ್ ಒಳಗಡೆ ಕನ್ವರ್ಟ್ ಮಾಡ್ತದೆ. ನೆಕ್ಸ್ಟ್, ಕಮ್ಯುನಿಕೇಷನ್ ಚಾನಲ್ ಏನಂಗಂತಂದ್ರೆ, ನಿಮ್ಮ ಡೇಟಾ ಪಾಸ್ ಆಗಬೇಕಲ್ಲ, ಎಲೆಕ್ಟ್ರಿಕಲ್ ಫಾರ್ಮ್ ಒಳಗೆ ಕನ್ವರ್ಟ್ ಆಯಿತು. ಇಫ್ ಯು ಆರ್ ಸೆಂಡಿಂಗ್ ಥ್ರೂ ದ BSNL, ದ ವೈರ್ ವಿಲ್ ಬಿ ಕನೆಕ್ಟೆಡ್ ದೇರ್. ಒಂದು ವೈರನ್ನು ಕನೆಕ್ಟ್ ಮಾಡಿರ್ತಾರೆ. ನೀವು ನೋಡಿರಿ ಮೋಡೆಮ್ ಯಾರ ಹತ್ರ ಅದ, ಅಥವಾ BSNL. ನೀವು ಒಂದು ಕೆಲಸ ಮಾಡಿರಿ, ಇಂಟರ್ನೆಟ್ ಸೆಂಟರ್ ಒಳಗಡೆ ನೋಡಿರ್ತೀರಿ, ಒಂದು ಮೋಡೆಮಿಗೆ ವೈರ್ಸನ್ನು ಕನೆಕ್ಟ್ ಮಾಡಿರ್ತಾರೆ. ಆ ವೈರನ್ನು ಇನ್ನೊಂದು ಡಿವೈಸಿಗೆ ಕನೆಕ್ಟ್ ಮಾಡಿರ್ತಾರೆ. ಸೊ ಥ್ರೂ ದ್ಯಾಟ್ ವೈರ್ ಯುವರ್ ಡೇಟಾ ವಿಲ್ ಮೂವ್. ಡೇಟಾ ಮೂವ್ ಆಗಲಿಕ್ಕೆ ಆ ವೈರ್ ಹೆಲ್ಪ್ ತೊಗೊಳಿಕತ್ತದ. ಅಥವಾ ನೀವು ವೈಫೈ ಮುಖಾಂತರ ಕಳಿಸ್ತೀರಿ ಅಂತಂದ್ರೆ, ನಿಮ್ಮ ನೆಟ್ವರ್ಕ್ ಸಿಗ್ನಲ್ಸ್ ಮುಖಾಂತರ ಹೊಂಟದ. ಕರೆಕ್ಟ್ ಅದ ರೀ, ಸಿಗ್ನಲ್ಸ್ ಮುಖಾಂತರ ಹೊಂಟದ. ಆರ್ ಈಗ ನನಗೆ ನೀವು PDF ಅನ್ನು ಸೆಂಡ್ ಮಾಡಾಕತ್ತೀರಿ ಅಂದ್ರೆ, ನಿಮ್ಮ ಡಿವೈಸಿಂದ ನೆಟ್ವರ್ಕಿಗೆ ಹೋಗ್ತದೆ, ದಟ್ ಈಸ್ ನಿಮ್ಮ ಟವರಿಗೆ ಹೋಗ್ತದೆ. ಟವರ್ ಹೆಂಗೆ ವರ್ಕ್ ಮಾಡ್ತದೆ ಅಂದ್ರೆ, ಸ್ಯಾಟಲೈಟ್ ಮುಖಾಂತರ ವರ್ಕ್ ಮಾಡ್ತದೆ ರೀ. ಟವರ್ ಹೆಂಗೆ ಮಾಡ್ತದೆ ಅಂದ್ರೆ, ಸ್ಯಾಟಲೈಟ್ ಮುಖಾಂತರ ಏನೇ ಡೇಟಾ ಕಳಿಸಿದ್ರು ಕೂಡ ಸ್ಯಾಟಲೈಟಿಗೆ ರಿಫ್ಲೆಕ್ಟ್ ಆಗಿ ನಮಗೆ ಬರುತ್ತೆ. ಸ್ಯಾಟಲೈಟಿಗೆ ಹೋಗಿ ದೆನ್ ದಟ್ ನೆಟ್ವರ್ಕಿಗೆ ಟ್ರಾನ್ಸ್ಫರ್ ಆಗತ್ತೆ. ತಿಳಿತದೆ? ಸೊ ಅಲ್ಲೊಂದು ಚಾನಲ್ ಬೇಕು ನನಗೆ, ಅಂದ್ರೆ ಮೀಡಿಯಾ ಬೇಕು. ಅದು ಟ್ರಾನ್ಸ್ಫರ್ ಆಗಲಿಕ್ಕೆ ಒಂದು ಲೇಯರ್ ಬೇಕು ನನಗೆ. ಅದು ಮುಂದೆ ನೀವು ಕೋಯಾಕ್ಸಿ ಕೇಬಲ್, ಫೈಬರ್ ಆಪ್ಟಿಕ್ಸ್ ಹೇಳು ಮುಂದಾಗ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 3 ಭಾಗಗಳನ್ನು ನೋಡಿದ್ದೀವಿ ನಾವು. ಒಂದು ಸೆಂಡಿಂಗ್ ಕಂಪ್ಯೂಟರ್, ಸೆಂಟರ್ ಹತ್ರ ಇರತಕ್ಕಂಥ ಕಂಪ್ಯೂಟರ್, ಅವನ ಹತ್ರ ಒಂದು ಡಿವೈಸ್ ಇರ್ತದೆ, ಮೋಡೆಮ್ ಇರ್ತದೆ. ಏನು ಮಾಡ್ತದೆ, ಅದು ಸೆಂಡ್ ಮಾಡ್ತಕ್ಕಂಥ ಡೇಟಾನ ಡಿಜಿಟಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತದೆ. ಆ ಕನ್ವರ್ಟ್ ಆದಂಥ ಡೇಟಾ ಟ್ರಾನ್ಸ್ಫರ್ ಆಗಬೇಕು ಅಂದರೆ ಒಂದು ಚಾನಲ್ ಬೇಕು. ದಟ್ ಮೇ ಬಿ ಅ ಕೋಯಾಕ್ಸಿಯಲ್ ಕೇಬಲ್, ದಟ್ ಮೇ ಬಿ ಅ ಸ್ಯಾಟಲೈಟ್, ನಿಮ್ಮ ವೈಫೈ ಆಗಿರ್ಬೋದು, ಇನ್ನೊಂದೇನು ಡಿವೈಸಸ್ ಆಗಿರ್ಬೋದು. ಸೊ ನೆಕ್ಸ್ಟ್ ಈ ಕಡೆ ಬಂದಾಗ ನಿಮ್ಮದು ಫಸ್ಟ್ ಕಂಪ್ಯೂಟರ್ ಇತ್ತು, ನೆಕ್ಸ್ಟ್ ಡಿಜಿಟಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಡಿವೈಸ್ ಇತ್ತು, ದೆನ್ ಚಾನಲ್ ಇತ್ತು. ಆ ಚಾನಲಿಂದ ಬಂದ ತಕ್ಷಣ ಯಾವ ಫಾರ್ಮ್ ಒಳಗಿರ್ತದೆ ನಂಗೆ ಡೇಟಾ, ಡಿಜಿಟಲ್ ಫಾರ್ಮ್ ಒಳಗೆ. ಆ ಡಿಜಿಟಲ್ ಫಾರ್ಮನ್ನು ಮತ್ತೆ PDF ಫಾರ್ಮಿಗೆ ಕನ್ವರ್ಟ್ ಮಾಡಬೇಕಾ? ಕರೆಕ್ಟ್ ರೀ. ಅದಕ್ಕೆ ನನ್ನ ಹತ್ರ ಒಂದು ಕಮ್ಯುನಿಕೇಷನ್ ಡಿವೈಸ್ ಇರಬೇಕು ರೀ. ದಟ್ ಈಸ್ ನಿಮ್ಮ ಸೆಂಡಿಂಗ್ ಎಂಡ್ ಒಂದು ಕಮ್ಯುನಿಕೇಷನ್ ಡಿವೈಸ್ ಇತ್ತು, ನನ್ನ ಎಂಡ್ ಒಂದು ಕಮ್ಯುನಿಕೇಷನ್ ಡಿವೈಸ್ ಇರ್ತದೆ. ಬಂದಂತಹ ಎಲೆಕ್ಟ್ರಿಕಲ್ ಸಿಗ್ನಲ್ಸನ್ನು ಅಥವಾ ಎಲೆಕ್ಟ್ರಿಕಲ್ ಡೇಟಾನ ಅದೇನು ಮಾಡ್ತದೆ ಅಂತಂದ್ರೆ, ದಟ್ ಒರಿಜಿನಲ್ಲಿಗೆ ಕನ್ವರ್ಟ್ ಮಾಡಿ ಕೊಡ್ತದೆ. ರಿಸೀವಿಂಗ್ ಎಂಡ್ ಒಳಗೆ ಕನ್ವರ್ಟ್ ಮಾಡಿ ಕೊಡ್ತದೆ. PDF ಇತ್ತು ಅಂದ್ರೆ PDF, ಇಮೇಜ್ ಇತ್ತು ಅಂದರೆ ಇಮೇಜ್ ಯಾವ ಫಾರ್ಮ್ ಒಳಗೆ ಬಂದಿರ್ತದೆ ನಂಗೆ, ಎಲೆಕ್ಟ್ರಿಕಲ್ ಫಾರ್ಮ್ ಒಳಗೆ, ಅದನ್ನು ಹೆಂಗೆ ಕನ್ವರ್ಟ್ ಮಾಡಿಕೊಡ್ತದೆ, ಇನ್ ದ ಡಿಜಿಟಲ್ ಫಾರ್ಮೇಷನ್. ಐ ಹೋಪ್ ದಿಸ್ ಇಸ್ ಕ್ಲಿಯರ್. Lastly, he is telling that the computer which is used by me to receive the mail from you, that is called as a data receiving computer.
ಡೇಟಾ ಕಮ್ಯುನಿಕೇಷನ್ ಸಿಸ್ಟಮನ್ನು 4 ಭಾಗಗಳಾಗಿ ವಿಂಗಡಣೆ 5 ಭಾಗಗಳಾಗಿ ವಿಂಗಡಣೆ ಮಾಡ್ಲಿಕ್ಕತ್ತಾನ. ಒಂದು ಕಂಪ್ಯೂಟರ್ ಸೆಂಟರ್ ಹತ್ರ ಇರ್ತದೆ, ಯಾರು ಡೇಟಾನ ಸೆಂಡ್ ಮಾಡ್ಲಿಕ್ಕತ್ತಾರ ಅವ್ರ ಹತ್ರ ಇನ್ನೊಂದು ಡಿವೈಸ್ ಇರ್ತದೆ, ದಟ್ ಈಸ್ ಅ ಮಾಡೆಮ್ ಅಂತಂದ್ರೆ ಇಂಟರ್ನೆಟ್ ಕನೆಕ್ಷನ್ಸ್ ಆ್ಯಂಡ್ ಆಲ್ ದ ಥಿಂಗ್ಸ್ ಇಟ್ ಈಸ್ ಗೋಯಿಂಗ್ ಟು ಡೂ. ಅದನ್ನು ನಾವು ಮುಂದೆ ಕಲಿತೀವಿ. ಸೊ ನೀವು ಕಳಿಸಿದಂಥ ಡೇಟಾನ ಎಲೆಕ್ಟ್ರಿಕಲ್ ಫಾರ್ಮಿಗೆ ಕನ್ವರ್ಟ್ ಮಾಡ್ತದೆ ಅಂತ ನೆನಪಿಟ್ಕೊಡ್ರಿ. ಆಗ ಎಲೆಕ್ಟ್ರಿಕಲ್ ಫಾರ್ಮಿಗೆ ಕನ್ವರ್ಟ್ ಆದಂಥ ಡೇಟಾ ಫ್ಲೋ ಆಗಬೇಕು, ಅಂದ್ರೆ ಹೋಗಬೇಕು, ರೀಚ್ ಆಗಬೇಕು ಅಥವಾ ಮೂವ್ ಆಗಬೇಕು ಅಂತಂದ್ರೆ ನನಗೆ ಚಾನಲ್ಸ್ ಬೇಕು. ಚಾನಲ್ಸ್ ಅಂದಾಗ ಕೋಯಾಕ್ಸಿಯಲ್ ಕೇಬಲ್ ಆಗಿರ್ಬೋದು, ಸ್ಯಾಟಲೈಟ್ ಆಗಿರ್ಬೋದು, ಎಕ್ಸೆಟ್ರಾ. ಸೊ ಸ್ಯಾಟಲೈಟ್ ಮುಖಾಂತರ ಅಥವಾ ಕೋಯಾಕ್ಸಿಯಲ್ ಕೇಬಲ್ ಮುಖಾಂತರ ರಿಸೀವರ್ ಕಡೆ ಅದೇನಾರು ಡೇಟಾ ಬಂತು ಅಂತಂದ್ರೆ ರಿಸೀವರ್ ಎಲೆಕ್ಟ್ರಿಕಲ್ ಫಾರ್ಮ್ ಒಳಗೆ ಅದನ್ನು ರಿಸೀವ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಅವ ಏನು ಮಾಡಬೇಕು, ಒಂದು ಡಿಕೋಡಿಂಗ್ ಸಿಸ್ಟಮನ್ನು ಇಟ್ಕೋಬೇಕು. ಅವನು ಮತ್ತು ಮಾಡೆಮನ್ನೇ ಯೂಸ್ ಮಾಡಬೇಕು. ಅವನ ಮಾಡೆಮಿಗೆ ರೀಚ್ ಆಗ್ತೈತಿ. ಅವನ ಮಾಡೆಮ್ ಏನು, ದಟ್ ಡಿವೈಸ್ ಕಮ್ಯುನಿಕೇಷನ್, ಡೇಟಾ ಕಮ್ಯುನಿಕೇಷನ್ ಡಿವೈಸ್ ಆ್ಯಟ್ ದ ರಿಸೀವಿಂಗ್ ಎಂಡ್. ನೀವು ಕಳಿಸಿದ್ದು ಡೇಟಾ ಕಮ್ಯುನಿಕೇಷನ್ ಡಿವೈಸ್ ಆ್ಯಟ್ ದ ಸೆಂಡಿಂಗ್ ಎಂಡ್. ಸೊ ಅದು ಕನ್ವರ್ಟ್ ಆದ ತಕ್ಷಣ ನನ್ನ ಮೊಬೈಲ್ ಅಥವಾ ನನ್ನ ಕಂಪ್ಯೂಟ್ರಿಗೆ ಬರ್ತದೆ. ದಟ್ ಈಸ್ ಕಾಲ್ಡ್ ಡಿವೈಸ್ ಆರ್ ದ ಕಂಪ್ಯೂಟರ್ ಆ್ಯಟ್ ದ ರಿಸೀವಿಂಗ್ ಎಂಡ್. ಈ 5 ಕಾಂಪೊನೆಂಟ್ಸ್ ಅರ್ಥ ಆಗ್ಯದ ಅಂತ ನಾನು ಅನ್ಕೋತೀನಿ. ಓಕೆ ಓಕೆ, ಲೆಟ್ ಮಿ ಗೋ ಟು ದ ಡಯಾಗ್ರಾಮ್ ನಾವು. ಡಯಾಗ್ರಾಮನ್ನು ನೋಡ್ಕೊರಿ. ಸೊ ಸಿ ಹಿಯರ್, ಒಬ್ಬ ಸೆಂಡರ್ ಅದಾನ. ಸೆಂಡರ್ ಹತ್ರ ನೋಡ್ಲಿಕ್ಕತ್ತೀರಿ. ಸೆಂಡರ್ ಅದಾನ, ಅವೊಂದು PDF ಅನ್ನು ಕಳಿಸ್ಲಿಕ್ಕತ್ತಾನ. ದ್ಯಾಟ್ PDF ಎಲ್ಲಿ ಹೋಗ್ತದೆ ಫಸ್ಟಿಗೆ, ಮಾಡೆಮ್. ದಟ್ ಈಸ್ ಫಸ್ಟ್ ದ ಸೆಂಡರ್ ಡಿವೈಸ್, ಫಸ್ಟ್ ಕಾಂಪೊನೆಂಟ್. ದೆನ್ ದ ಡೇಟಾ ಕಮ್ಯುನಿಕೇಷನ್ ಡಿವೈಸ್ ಆ್ಯಟ್ ದ ಸೆಂಡರ್ ಎಂಡ್, ದಟ್ ಈಸ್ ಮಾಡೆಮ್. ಸೆಂಡರ್ ಎಂಡ್ ಕಡೆ ಒಂದು ಮಾಡೆಮ್ ಅದ. ದ್ಯಾಟ್ ವಿಲ್ ಕನೆಕ್ಟ್ ಇನ್ ಟು ದ ಎಲೆಕ್ಟ್ರಿಕಲ್ ಫಾರ್ಮ್. ಅದನ್ನು ಕೋಯಾಕ್ಸಿಯಲ್ ಕೇಬಲ್ ಮುಖಾಂತರ ನಾವೇನು ಮಾಡ್ತೀವಿ, ಸೆಂಡ್ ಮಾಡ್ತೀವಿ. ಎಲ್ಲಿಗೆ ಸೆಂಡ್ ಮಾಡ್ತೀವಿ, ದ ಮಾಡೆಮ್, ದಟ್ ಈಸ್ ಡೇಟಾ ಕಮ್ಯುನಿಕೇಷನ್ ಡಿವೈಸ್ ಆ್ಯಟ್ ದ ರಿಸೀವರ್ ಸೈಡ್. ರಿಸೀವರ್ ಅದನ್ನು ಆ ರಿಸೀವರ್ ಸೈಡ್ ಇರ್ತಕ್ಕಂಥ ಡೇಟಾ ಕಡೆ ಕಳಿಸ್ತೀವಿ. ಆ ಮಾಡೆಮ್ ಏನು ಮಾಡ್ತದೆ, ಮತ್ತೆ ಅದನ್ನು PDF ಕನ್ವರ್ಟ್ ಮಾಡಿ ರಿಸೀವರಿಗೆ ಕೊಡ್ತದೆ. ಇಷ್ಟೇ ಇರ್ತಕ್ಕಂಥದ್ದು ಡೇಟಾ ಕಮ್ಯುನಿಕೇಷನ್ ಸಿಸ್ಟಮ್ ಅಂದರೆ. ಇದೇ ಬರೀಬೇಕು ನೀವು, ಇದೇ ಇರ್ತದೆ. ಐ ಹೋಪ್ ಇಟ್ ಈಸ್ ಕ್ಲಿಯರ್. Thank you. The next video will cover the topic you are seeing in the below, that is definition of networking, need of networking and types of networking. Thank you. I hope this will be understood by you people.